ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಆದಮೇಲೆ ಮೋನೋ ಅಪ್ಲೈ ಮಾಡೋದಕ್ಕೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಅಂದರೆ ಮಾನಿಟೈಸನ್ ಆನ್ ಮಾಡ್ಕೊಳ್ಳೋದಕ್ಕೆ ಗೊತ್ತಿರೋದಿಲ್ಲ. ಆವಾಗ ನೀವೇನಾದ್ರೂ ಆ ಥರ ಏನಾದ್ರೂ ಮೋನೋ ಅಪ್ಲೈ ಮಾಡ್ಕೋಬೇಕು, ಎಲ್ಲಿ ಮಾಡೋದು ಅಂತ ನೀವೇನಾದ್ರು ಚೆಕ್ ಮಾಡ್ತು ಅಂತ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಲ್ ಮಾಡ್ತು ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಆಮೇಲೆ ನಿಮ್ಮ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು, ಏನಾದರೂ ಚಾನಲ್ ಚೆಕ್ ಮಾಡಬೇಕು ಅಂಥವ್ರಿದ್ದರೂ ಕಾಲ್ ಮಾಡ್ಬೋದು. ಆಮೇಲೆ ಕಾಪಿರೈಟ್ ಏನಾದರೂ ಬಂತು, ನಿಮ್ಮ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಗಿ ಕಾಪಿರೈಟ್ ಬರುತ್ತಲ್ವ, ಆಗ ಕಾಪಿರೈಟ್ ರಿಮೂವ್ ಮಾಡೋಕ್ಕೆ ತುಂಬ ಜನ ಗೊತ್ತಿರೋದಿಲ್ಲ. ಕಾಪಿರೈಟ್ ರಿಮೂವ್ ಮಾಡೋದು ಹೇಗೆ ಅಂತಲೂ ಗೊತ್ತಿರೋದಿಲ್ಲ. ಹಂಗೆ ಗೊತ್ತಿಲ್ಲದೆ ಇರೋರು ಯಾರಾದರೂ ಇದ್ದರೆ ನಮ್ಮ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡೋ ಹಾಗಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಫಸ್ಟು ನಿಮ್ಮ ಚಾನಲ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಫಸ್ಟು ನಿಮ್ಮ ಚಾನಲ್ ಲಿಂಕ್ ಕಳಿಸಿ ನಿಮ್ಮ ಚಾನಲ್ಗೆ ಏನು ಪ್ರಾಬ್ಲಮ್ಮು ಅಂತ ಅಲ್ಲಿ ನಮಗೆ ಮೆನ್ಷನ್ ಮಾಡಿ ಏನಕ್ಕೋಸ್ಕರ ನೀವು ನಮಗೆ ಮೆಸೇಜ್ ಮಾಡ್ತಾಯಿದ್ದೀರಾ, ನಿಮ್ಮ ಚಾನಲ್ ಏನಾಗಿದೆ ಅಂತ ನಮಗೆ ಮೆಸೇಜ್ ಹಾಕಿ. ಆವಾಗ ನಮ್ಗೆ ಅರ್ಥ ಆಗುತ್ತೆ. ಇಲ್ಲ ಸುಮ್ಮನೆ ಎಲ್ಲ ಇದು ಮೆಸೇಜ್ ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ಚಾನಲ್ ಏನಾಗೈತೆ, ನಮ್ಮ ಚಾನಲ್ ಈ ಥರ ಏನೋ ಒಂದು ಪ್ರಾಬ್ಲಮ್ ಆಗೈತೆ, ಇದನ್ನು ಚೆಕ್ ಮಾಡಿ ಅಂದರೆ ನನ್ನ ಮಗಳು ಅದನ್ನು ಚೆಕ್ ಮಾಡಿಕೊಡ್ತಾಳೆ. ಮಾನಿಟೈಸನ್ ಆನ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಅಪ್ಲೈ ಮಾಡೋದಕ್ಕೆ ಆಧಾರ್ ಕಾರ್ಡ್ ಬೇಕು, ಆಮೇಲೆ ಪ್ಯಾನ್ ಕಾರ್ಡ್ ಬೇಕು. ಅವೆರಡು ಇಂಪಾರ್ಟೆಂಟು. ಅಕಸ್ಮಾತ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದ್ರೂ ನಾವು ವೆಬ್ಸೈಟ್ಗೆ ಹೋಗಿ ನನ್ನ ಮಗಳು ತೆಗಿತಾಳಂತೆ, ಅದನ್ನು ಹೆಲ್ಪ್ ಮಾಡ್ತಾಳೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ, ಯಾಕೆಂದರೆ ಅವಳು ವೆಬ್ಸೈಟಿಂದ ತೆಗಿಬೇಕಂತಲ್ಲ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಇಷ್ಟೆಲ್ಲ ಮಾಡಿಕೊಟ್ರು ನಾವು ಫ್ರೀಯಾಗೆಲ್ಲ ಮಾಡೋದಿಲ್ಲ. ಇದಕ್ಕೆ ಅಂತ ನಾವು ಸರ್ವಿಸ್ ಚಾರ್ಜ್ ಅಂತ ಸ್ವಲ್ಪ ತಗೋತೀವಿ. ನಿಮ್ಗೆ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಡೈರೆಕ್ಟಾಗಿ ಕಾಲ್ ಮಾಡೋ ಹಾಗಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮ್ಮ ಚಾನಲ್ ಏನಾಗಿದೆ, ಏನಕ್ಕೋಸ್ಕರ ಚೆಕ್ ಮಾಡಿ ನೀವು ನಮಗೆ ಮೆಸೇಜ್ ಹಾಕ್ತಾಯಿದ್ರೆ ಅದನ್ನು ನೀವು ಮೆನ್ಷನ್ ಮಾಡಿ. ಸುಮ್ಮನೆ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ನಾವು ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ಅದಕ್ಕೋಸ್ಕರ ನಾವು ಕಾಲ್ ರಿಸೀವ್ ಮಾಡೋದಿಲ್ಲ. ಮೆಸೇಜ್ ಹಾಕಿ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮ್ಮ ಚಾನಲ್ ಏನಾಗಿದೆ ಅಂತ. ನನ್ನ ಮಗಳು ಅದನ್ನೆಲ್ಲ ಚೆಕ್ ಮಾಡಿಕೊಡ್ತಾಳೆ. ಆಮೇಲೆ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರು ಯಾರಾದರೂ ಇದ್ದರೆ ನನ್ನ ಮಗಳು ಅದನ್ನು ಕ್ರಿಯೇಟ್ ಮಾಡಿಕೊಡ್ತಾಳೆ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಬ್ಯಾನರ್ದೆಲ್ಲ ಪ್ರತಿಯೊಂದು ಯೂಟ್ಯೂಬಲ್ಲಿ ಏನು ಇದು ಮಾಡಬೇಕು ಪ್ರತಿಯೊಂದು ನನ್ನ ಮಗಳು ಮಾಡಿಕೊಡ್ತಾಳೆ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಅಂಥವ್ರು ಬೇಕಾದ್ರೆ ನಮ್ಗೆ ಕಾಲ್ ಮಾಡ್ಬೋದು, ಅದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ. ಇದೆಲ್ಲ ಫ್ರಾಡ್ ಅಂತ ಅಂದ್ಕೋಬೇಡಿ. ಯಾಕೆ ಅಂದರೆ ನಮ್ಮದು 3 ಚಾನಲ್ ಐತೆ. ಒಂದು ನಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಅಂತ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇನ್ನೊಂದು ನಮನ ವಿಜಯ್ ಕುಮಾರ್ ಅಂತ ಇನ್ನೊಂದು ಚಾನಲ್ಲು, ಮತ್ತು ಇದೊಂದು ಚಾನಲ್ ದಿಯಾ ಕುಕ್ಕಿಂಗ್ ಅಂತ ಒಂದು ಚಾನಲ್ಲು. ಈ ಥರಲ್ಲಿ ಡೈಲಿ 9:00 ಲೈವ್ ಇರ್ತದೆ. ಬನ್ನಿ ನಮ್ಮ ಜೊತೆ ಮಾತಾಡ್ಬೋದು. ಅಕಸ್ಮಾತ್ ಯಾರಾದರೂ ಮಾತಾಡಬೇಕು ನಮ್ಮ ಜೊತೆ ಡೈರೆಕ್ಟಾಗಿ ಅಂದರೆ ಪ್ರತಿದಿನ 9:30 ಲೈವ್ ಇರ್ತದೆ. ಬನ್ನಿ ನಮ್ಮ ಜೊತೆ ಬೇಕಾದ್ರೆ ನೀವು ಟೆಕ್ಸ್ಟ್ ಮಾಡ್ಬೋದು. ಇದು ಯಾವುದು ಸ್ಕ್ಯಾಮ್ ಅಲ್ಲ, ಫ್ರಾಡ್ ಮಾಡೋದಿಲ್ಲ. ನಾವು ಜೆನ್ಯೂನಾಗಿ ನಾವು ಕೆಲಸ ಮಾಡಿಕೊಡ್ತೀವಿ. ನಿಮ್ಗೆ ಇಷ್ಟ ಆದವರು ಈ ನಂಬರ್ಗೆ ಕಾಲ್ ಮಾಡ್ತು ಅಂದರೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಅವ್ರಿಗೇನಾದರೂ ಹೆಲ್ಪ್ ಆಗ್ಬೋದೇನೋ ಶೇರ್ ಮಾಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.